ಹಲೋ ಗಾಯ್ಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನಪ್ಪ ತೋರಿಸ್ತಿದ್ದಂಗೆ ಡಿ ಜೆ ಸೌಂಡು ಗಿೌಂಡು ಮತ್ತು ಲೈಟ್ ಗೀಟ್ ಎಲ್ಲ ಹಾಕ್ಬಿಟ್ಟವ್ರೆ ಅಂದ್ಕೊಂಡ್ರ. ಆ್ಯಕ್ಚುಲಿ ಇದಕ್ಕೆ ಅಲ್ವಾ ಗಾಯ್ಸ್ ನಾವು ಬಂದಿದ್ದು ಬೆಂಗಳೂರಿಂದ ಕುಂದಾಪುರಕ್ಕೆ. ಹೌದು, ಭರತಂದು ಇವತ್ತು ಮೆಹಂದಿ ಶಾಸ್ತ್ರ ಇದೆ. ನಾವೇನು ರಿಸೆಪ್ಷನ್ ಮಾಡ್ತೀವಲ್ಲ, ಇಲ್ಲಿ ರಿಸೆಪ್ಷನ್ ಮಾಡಲ್ಲ. ನಾಳೆ ಮುಹೂರ್ತ ಅಂದರೆ ಫಸ್ಟ್ ಡೇ ಇಲ್ಲಿ ಮೆಹಂದಿ ಶಾಸ್ತ್ರ ಮಾಡ್ತಾರೆ. ಸೇಮ್ ನಮ್ಮ ಕಡೆ ಹೆಂಗೆ ರಿಸೆಪ್ಷನ್ಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಹೆಂಗೆ ಗ್ರ್ಯಾಂಡಾಗಿ ಮಾಡ್ತಾರೆ, ಅಷ್ಟೇ ಗ್ರ್ಯಾಂಡಾಗಿ ಇಲ್ಲಿ ಮೆಹಂದಿ ಶಾಸ್ತ್ರ ಮಾಡ್ತಾರೆ. ನೋಡಿ ಭರತನ ಸ್ಮೈಲ್ ಯಾವ ಥರ ಇದೆ ಅಂತೇಳಿ. ಕಾಲೇಜಲ್ಲಿ ಇದ್ದಾಗಲಿಂದಲೂ ಅಷ್ಟೇ ಗಾಯ್ಸ್, ಅವ್ನ ಸ್ಮೈಲು ಸೂಪರು. ಎಷ್ಟೊಂದು ಹುಡುಗರು ಬಿದ್ದೋಯ್ತಾರೆ ಅಂದ್ಕೊಳ್ಳಿ, ಆದರೆ ಏನು ಮಾಡಿದ್ರಿ ಹೇಳಿ, ಇವತ್ತು ಅವನೇ ಒಂದು ಹುಡುಗಿ ಬಿದ್ದೋಗ್ಬಿಟ್ಟಿದ್ದಾನೆ. ಸೂಪರ್ ಅಲ್ವಾ? ಬನ್ನಿ ಅವ್ರ ಮನೇಲಿ ಯಾವ ಥರ ಆಚರಣೆ ಮಾಡ್ತಾರೆ ಅಂತ ಒಂದು ಚಿಕ್ಕದಾಗಿ ತೋರಿಸಿದ್ದೀನಿ. ಆ್ಯಕ್ಚುಲಿ ನೋಡಿ, ಈ ಥರ ಅವ್ರ ಅಕ್ಕ ಮತ್ತು ಅವ್ರ ಭಾವ ಭರತನ ಕರ್ಕೊಂಡು ನೋಡಿ ಏನೇನೋ ಶಾಸ್ತ್ರ ಮಾಡಿದ್ದಾರೆ ಅವ್ರ ಸೈಡು ಕೂಡ. ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಸ್ಟೇಜು, ಅಲ್ಲಿ ಒಂದು ಚೇರ್ ಕೂಡ ಹಾಕಿದ್ದಾರೆ, ಅಲ್ಲಿ ಕೂರಿಸ್ತಾರೆ. ಮತ್ತು ಅದೇ ಅವ್ರ ಮನೆ, ಭರತವ್ರ ಮನೆ. ಇದು ಬೀಚಿಂದ 1 ಕಿಲೋಮೀಟ್ರ್ ಪಕ್ಕನೇ ಇದೆ, ಬೀಚ್ ಪಕ್ಕನೇ ಇದೆ ಅಂತಲೇ ಹೇಳ್ಬೋದು. ಡೆಕೋರೇಷನ್ ಎಲ್ಲ ಯಾವ ಥರ ಮಾಡಿದ್ದಾರೆ ಅಂತ ನೋಡಿ, ಫ್ಲವರ್ ಡೆಕೋರೇಷನ್ ಎಲ್ಲ. ಮತ್ತು ಮನೆ ಹಿಂದೆಗಡೆನೇ ಬಾವಿ ಕೂಡ ಇದೆ, ಅವ್ರು ನೀರು ಬಳಸೋಕ್ಕೆಲ್ಲ ಅದರಲ್ಲೇ ತೊಗೊತಾರೆ. ಮತ್ತು ನೋಡಿ ಆ ಥರ ಕೂರಿಸ್ಬಿಟ್ಟು ಕೈಲಿ ವೀಳ್ಯದೆಲೆ ಇಡ್ತಾರೆ, ಅಂದರೆ ಮೆಹಂದಿ ಬರೀಲಿಕ್ಕೆ. ಹಂಗೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ಗೈಸ್, ಕೈ ಮೇಲೆ ನಮ್ಗೆ ಏನು ಬೇಕು ಅದನ್ನೆಲ್ಲ ಬರೆದ್ಬಿಡ್ತೀವಿ. ಅವ್ನ ಕೈಲಿ ಏನಿರುತ್ತೆ, ಮೆಹಂದಿ ಎಲ್ಲ ಇರೋದೇ ಇಲ್ಲ, ಏನು ಚಿತ್ರಪತ್ರ ಎಲ್ಲ ಇಟ್ಬಿಡುತ್ತೆ. ಅದಕ್ಕೆ ಆ ಥರ ಆಚರಣೆ ಮಾಡ್ತಿದ್ದಾರೆ. ತುಂಬ ಸಕ್ಕತ್ತಾಗಿ ಮಾಡಿದ್ರು ಅಂತ ಅಂದ್ಕೊಳ್ಳಿ. ನೋಡಿ ಯಾವ ಥರ ಗೊತ್ತಾಗುತ್ತೆ ನೋಡಿ ನಿಮ್ಗೆ ಇವಾಗ ವೀಳ್ಯದೆಲೆ ಇಟ್ಟಿರೋದು. ಹಂಗೆ ಅವ್ರ ಬಾಬು ಕೂಡ ಬರೀತಾರೆ, ಏನಾದರೂ ಬರಿಬೋದು, ಏನೋ ಚುಕ್ಕಿನೂ ಇಡ್ತಾರೆ. ಅವ್ರ ಶಾಸ್ತ್ರ ಏನಿದೆ ಅದನ್ನು ಸೂಪರಾಗಿ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಅದಕ್ಕೆ ವೆಲ್ಕಮ್ ಮಾಡೋಕ್ಕೆ ಕೂಡ ಒಂದು ಮಿಂಚು ಇಟ್ಟಿದ್ರು, 2 ಇಟ್ಟಿದ್ರು. ಆ್ಯಕ್ಚುಲಿ ಒಂದು ಆನ್ ಆಗಲೇ ಇಲ್ಲ, ಒಂದೇ ಆನ್ ಆಯಿತು. ಹೆಂಗೆ ಕುಂತಿದ್ದ ನೋಡಿ, ತಪಸ್ಸಿಗೆ ಕುತ್ಕೊತಾರಲ್ಲ ಆ ಥರ. ಸೂಪರ್ ಅಲ್ವಾ? ಏನೋ ಒಂಥರ ಖುಷಿ ಗಾಯ್ಸ್, ಬೇರೆ ಪ್ಲೇಸ್ಗೆ ಹೋಗಿ ಅವ್ರ ಆಚರಣೆಗಳನ್ನೆಲ್ಲ ತೋರಿಸೋದು, ನೋಡೋದು, ನಾವು ಅದನ್ನ ಆನಂದ ಪಡೋದು ಅಂದರೆ ಸೂಪರಾಗಿರುತ್ತೆ ಅಂತಲೇ ಅಂದ್ಕೊಳ್ಳಿ. ಬಟ್ ಏನಂದರೆ ಡಿ ಜೆ ಎಲ್ಲ ಕಂಟಿನ್ಯೂಸ್ ರನ್ನಿಂಗ್ ಇರುತ್ತೆ ಇಲ್ಲಿ. ಮಕ್ಳುಗಳೆಲ್ಲ ಸೂಪರ್ ಡ್ಯಾನ್ಸ್ ಎಲ್ಲ ಮಾಡಿದರು. ನೋಡಿ ಅವ್ನ ಸ್ಮೈಲ್ ಯಾವ ಥರ ಇದೆ ಅಂತೇಳಿ. ಆ್ಯಕ್ಚುಲಿ ಸ್ಮೈಲ್ಗೆ ಬಿದ್ದೋಯ್ತಾರೆ ಗಾಯ್ಸ್, ಆ ಥರ ಇದೆ ಅವ್ನ ಸ್ಮೈಲು. ಮತ್ತು ಅವ್ನು ಡ್ರಾಯಿಂಗ್ ಕೂಡ ಹಾಕ್ತಾನೆ, ಸೈಕು. ಅವ್ನ ಥರ ಡ್ರಾಯಿಂಗ್ ಹಾಕೋದು ನಾನು ಆ್ಯಕ್ಚುಲಿ ಬೇರೆ ಎಷ್ಟೋ ಜನ ಆಗಿರ್ಬೋದು, ಬಟ್ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಅವ್ನ ಥರ ಡ್ರಾಯಿಂಗ್ ಹಾಕೋರು ನಾವು ನೋಡೇ ಇಲ್ಲ. ಸೂಪರಾಗಾಯಿತು. ಮತ್ತು ನಾವು ಕೂಡ ಹೋಗಿ ಅವ್ರ ಆಚರಣೆಯಲ್ಲಿ ಭಾಗಿಯಾದ್ವಿ. ನಾವು ಮೆಹಂದಿ ತೊಗೊಂಡು ವೀಳ್ಯದೆಲೆ ಮೇಲೆ, ಅಂದರೆ ಅವ್ನ ಕೈಲೇ ಇರುತ್ತೆ ವೀಳ್ಯದೆಲೆ, ಅದ್ರ ಮೇಲೆ ಬರೋದ್ವಿ ಆ್ಯಕ್ಚುಲಿ. ನೋಡಿ ಎಲ್ಲ ಹೆಂಗಿದ್ದಾರೆ ಅಂತೇಳಿ. ಇವ್ರನ್ನೆಲ್ಲ ಏನು ಪರಿಚಯ ಮಾಡ್ಕೊಡೋದು ಬೇಡ ಅಂದ್ಕೊತೀನಿ, ಆಲ್ರೆಡಿ ತುಂಬ ವೀಡಿಯೋದಿಂದ ನೋಡ್ತಾ ಇದ್ದೀರಾ. ಅದೇ ನಮ್ಮ ಸ್ಕ್ವಾಡ್, ಇದು ಕಂಪ್ಲೀಟ್ ಸ್ಕ್ವಾಡ್ ಇದೇನೆ, ಬೆಟಾಲಿಯನ್ನು. ಸೂಪರ್ ಅಲ್ವಾ? ನಾನು ಬರಿತಾಯಿದ್ದೀನಿ, ಏನು ಬರೆಯೋದು ಅಂತ ಗೊತ್ತಾಗಲಿಲ್ಲ, ಬಿ ಅಂತ ಬರೆದ್ಬಿಟ್ಟು ಬಂದೆ. ನಿಮ್ಮೂರ ಸೈಡಲ್ಲೆಲ್ಲ ಇದೇ ಥರ ಆಚರಣೆ ಮಾಡ್ತೀರಾ ಇಲ್ಲ ರಿಸೆಪ್ಷನ್ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಗಾಯ್ಸ್, ಸರಿನಾ? ಹಂಗೆ ಒಂದು ಥಮ್ಸಪ್ ಕೂಡ ಮಾಡಿದ್ವಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್ ಅಂತ. ಮತ್ತು ಊಟ ಕೂಡ ಸ್ಟಾರ್ಟ್ ಆಯಿತು. ಒಳ್ಳೆ ನಾನ್ ವೆಜ್ ಹಾಕ್ಸಿದ್ರು ಗಾಯ್ಸ್, ಮಾತ್ರ ಸೂಪರು. ಚೆನ್ನಾಗಿ ಟೇಸ್ಟ್ ಮಾಡಿ ಈ ಫಂಕ್ಷನ್ನ ಇಲ್ಲಿಗೆ ನಾವು ಎಂಡ್ ಮಾಡ್ತಾಯಿದ್ದೀವಿ. ಮತ್ತು ಬೆಳಗ್ಗೆ ಮುಹೂರ್ತ ಕೂಡ ಇದೆ, ಅದನ್ನು ತೋರಿಸ್ತೀನಿ. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡಿ.